ಇನ್ನು ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವದ ಸಂಭ್ರಮ ಈಗಾಗಲೇ ಮಂತ್ರಾಲಯದಲ್ಲಿ ಕಳೆಕಟ್ಟಿದೆ. ಇವತ್ತು ಸಂಜೆ ಧ್ವಜಾರೋಹಣದ ಮೂಲಕ ರಾಯರ ಆರಾಧನಾ ಮಹೋತ್ಸವಕ್ಕೆ ಶ್ರೀಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಚಾಲನೆಯನ್ನು ನೀಡ್ತಾ ಇದ್ದಾರೆ. ರಾಯರು ಸಶರೀರವಾಗಿ ವೃಂದಾವನಸ್ಥರಾಗಿ 353 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಸಂದರ್ಭವನ್ನು ರಾಯರ ಆರಾಧನಾ ಮಹೋತ್ಸವವಾಗಿ ಆಗಸ್ಟ್ 18ರಿಂದ 24ರ ಒಳಗೆ 7 ದಿನಗಳ ಕಾಲ ಮಂತ್ರಾಲಯ ಮಠ ಹಾಗೂ ದೇಶ ವಿದೇಶಗಳಲ್ಲಿರುವ ರಾಯರ ಶಾಖಾ ಮಠಗಳಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಬಹುಕೋಟಿ ಮೌಲ್ಯದ ಸುವರ್ಣ ಶಿಲಾಮಂಟಪ ಮೆಗಾ ಪ್ರಾಜೆಕ್ಟ್ ಈ ಬಾರಿಯ ಆರಾಧನಾ ಮಹೋತ್ಸವದ ವಿಶೇಷ ಆಕರ್ಷಣೆಯಾಗಿದೆ. ಭಕ್ತರ ದೇಣಿಗೆಯಿಂದ ರಾಯರ ವೃಂದಾವನದ ಶಿಲಾಮಂಟಪಕ್ಕೆ ಚಿನ್ನದ ಕವಚ ತೊಡಿಸುವ ಕಾರ್ಯ ನಡೀತಾ ಇದ್ದು, ಪೂರ್ಣಗೊಂಡಿರತಕ್ಕಂಥ ಒಂದು ಭಾಗ ಈ ಬಾರಿ ಲೋಕಾರ್ಪಣೆ ಆಗಿದೆ. ಸುವರ್ಣ ಲೇಪಿತ ಗೋಪುರ ಭಕ್ತರು ಮಾಡಿದ್ದಾರೆ. ಈಗ ಸುವರ್ಣ ಲೇಪಿತವಾದಂತಹ ಕೆಲವು ಅಲಂಕಾರಗಳನ್ನು, ಕವಚಗಳನ್ನು ನಾವು ಮಾಡಿದ್ದೇವೆ. ಮುಂಭಾಗದ ಕವಚ ಈಗಾಗಲೇ ಪೂರ್ಣವಾಗಿದೆ. ಇದು ಭಕ್ತರು ಸ್ವಇಚ್ಛೆಯಿಂದ ತಾವೇ ಮಾಡಿಸ್ತಾ ಇರತಕ್ಕಂತಹ ಒಂದು ಪ್ರಾಜೆಕ್ಟು. ಇದನ್ನು ನಾವು ಮಠದ ಯಾವುದೇ ಖರ್ಚು ವೆಚ್ಚಗಳಿಂದ ಮಾಡಿದ್ದಲ್ಲ. 19ನೇ ತಾರೀಕು ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. 10 ಹಲವು ಅಭಿವೃದ್ಧಿ ಕಾರ್ಯಗಳೊಂದಿಗೆ ಸುವ್ಯವಸ್ಥಿತವಾದ ವ್ಯವಸ್ಥೆಯೊಂದಿಗೆ ಪ್ರತಿ ವರ್ಷದಂತೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಉತ್ಸವ ಅನ್ನುವಂಥದ್ದು, ಸಪ್ತರಾತ್ರೋತ್ಸವ ಅನ್ನುವಂಥದ್ದು ನಡೀತಾ ಇದೆ. ಇದಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಅಸಂಖ್ಯ ಭಕ್ತರು ಬರಲಿದ್ದಾರೆ. ಇದು 353ನೇ ರಾಯರ ಆರಾಧನಾ ಮಹೋತ್ಸವ. ಸಹಜವಾಗಿ ಮಂತ್ರಾಲಯದಲ್ಲಿ ರಾಯರ ಆರಾಧನೆ ಅಂತಂದರೆ ವಿಪರೀತವಾದಂತಹ ಭಕ್ತಾದಿಗಳು ಆಗಮಿಸ್ತಾರೆ. ಅಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಇರತಕ್ಕಂಥ ರಾಯರ ಶಾಖಾ ಮಠಗಳು, ಬೆಂಗಳೂರಿನಲ್ಲಂತೂ ಏರಿಯಾದಲ್ಲೂ ಒಂದೊಂದು ರಾಯರ ಮಠಗಳಿದೆ. ಎಲ್ಲ ಕಡೆಯಲ್ಲೂ ಕೂಡ ಬಹಳ ಅದ್ಧೂರಿಯಾಗಿ ಆಚರಿಸ್ತಾರೆ. ಸಾಮಾನ್ಯವಾಗಿ ಶಾಖಾ ಮಠಗಳಲ್ಲಿ 3 ದಿನಗಳ ಕಾಲ ರಾಯರ ಆರಾಧನೆ ನಡೆಯುತ್ತೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅಂತ. ಆದರೆ ಮಂತ್ರಾಲಯದಲ್ಲಿ ಇದು 7 ದಿನಗಳ ಕಾಲ ನಡೆಯುತ್ತೆ. ಅದನ್ನು ಸಪ್ತರಾತ್ರೋತ್ಸವ ಅಂತ ಕರೀತಾರೆ. 7 ರಾತ್ರಿಗಳ ಉತ್ಸವ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಹಾಗಾಗಿ ಈಗ 353ನೇ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯ ಸಕಲ ರೀತಿಯಲ್ಲಿ ಸಿದ್ಧವಾಗಿದೆ.